ಬರಬಾರದು ಅಂತ ಎಸ್ಐಟಿ ರಚನೆ ಮಾಡಿದ್ದು ಶೀಘ್ರದಲ್ಲೇ ತನಿಖೆ ಆಗಿ ಸತ್ಯಾಂಶ ಹೊರಗಡೆ ಬರುತ್ತೆ ಅಂತ ವಿಧಾನಸೌಧದಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಷಡ್ಯಂತ್ರದ ಬಗ್ಗೆ ಡಿಕೆಶಿ ಅವರನ್ನೇ ಕೇಳಬೇಕು. ಗೃಹ ಸಚಿವರು ಎಲ್ಲವನ್ನ ಹೇಳಿದ್ದಾರೆ. ಆದಷ್ಟು ಶೀಘ್ರದಲ್ಲಿ ಸತ್ಯ ಗೊತ್ತಾಗುತ್ತೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಬಹಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಬರುತ್ತೆ. ಅದನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ. ಸರ್ಕಾರ ಕೂಡ ಧರ್ಮಸ್ಥಳಕ್ಕೆ ಕಳಂಕ ಬರಬಾರ್ದು ಅಂತ ಪ್ರಯತ್ನದಲ್ಲಿ ಎಸ್ಐಟಿ ರಚನೆ ಮಾಡಿದೆ. ಬಹಳ ಜನರ ಕೂಗಿತ್ತು, ಅದಕ್ಕೆ ರಚನೆ ಮಾಡಿದೆ. ಹೋಮ್ ಮಿನಿಸ್ಟ್ರು ಉತ್ತರನೂ ಕೊಟ್ಟಿದ್ದಾರೆ. ಆದಷ್ಟು ಶೀಘ್ರದಲ್ಲಿನೇ ಅದು ತನಿಖೆಯಾಗಿ ರಿಸಲ್ಟ್ ಹೊರಗಡೆ ಬರುತ್ತೆ. ಅದನ್ನ ಡಿ.ಕೆ. ಶಿವಕುಮಾರ್ ಸಾಹೇಬ್ರಿಗೆ ಕೇಳಿದ್ರೆ ಉತ್ತರ ಸಿಗುತ್ತೆ. ದೇವಸ್ಥಾನವನ್ನ ಇಟ್ಕೊಂಡು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ. ಬಿಜೆಪಿ ನಾಯಕರ ವಿರುದ್ಧ ಶಾಸಕ ಬೇಳೂರು ಕಿಡಿಕಾರಿದ್ದಾರೆ. ನೈಜ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ದೀವಿ. ಇದರಲ್ಲಿ ತಮಿಳುನಾಡು ಸಂಸದ ಸೆಂಥಿಲ್ ಷಡ್ಯಂತ್ರ ಇಲ್ಲ. ಸೌಜನ್ಯ ಹೋರಾಟಗಾರರು ಯೂಟ್ಯೂಬರ್ಸ್ ಇದ್ದಾರೆ. ಕೇರಳ ಅಸೆಂಬ್ಲಿಯಲ್ಲಿ ನಿರ್ಣಯ ಅನ್ನೋದು ಸುಳ್ಳಿದು. ಗೃಹ ಸಚಿವ ಪರಮೇಶ್ವರ್ ಸದನದಲ್ಲಿ ಉತ್ತರ ಕೊಟ್ಟಿದ್ದಾರೆ. ನಾವು ಧರ್ಮಸ್ಥಳದ ಪರವಾಗಿದ್ದೇವೆ ಅಂತ ಬೇಳೂರು ಹೇಳಿಕೆ ಕೊಟ್ಟಿದ್ದಾರೆ. ದೇವಸ್ಥಾನದ ಇಟ್ಕೊಂಡು ಪ್ರತಿ ಇದರಲ್ಲೂ ಹಂತದಲ್ಲೂ ಅದೇ ಅವ್ರದ್ದು ರಾಜಕೀಯವನ್ನು ದೇವಸ್ಥಾನದಲ್ಲೇ ಇಟ್ಕೊಂಡೇ ಕೆಲಸ ಮಾಡಿರೋದು. ನಿಮ್ಗೆ ನಿರ್ದೇಶನಗಳು ಭಾಳಷ್ಟು ಕೊಟ್ಟಿದ್ದೀವಿ. ಯಾವ SITಯನ್ನು ಇವರೆಲ್ಲರೂ ಸೇರಿ ಒಪ್ಕೊಂಡು ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆಯವ್ರಿಗೂ ಒಪ್ಕೊಂಡು ಇವತ್ತು ನೈಜವಾಗಿ ಒಂದು ತನಿಖೆ ಆಗಬೇಕಂತೇಳಿ SIT ನಾವು ಕೊಟ್ಟಾಗ ಇದರಲ್ಲಿ ಷಡ್ಯಂತ್ರಗಳಿದಾವಂತ ಡಿ.ಕೆ. ಸಾಹೇಬ್ರೇ ಹೇಳಿದ್ದಾರೆ. ಇಲ್ಲ ಅಂತೆಲ್ಲ. ಯಾರು ಷಡ್ಯಂತ್ರ? ಅದಕ್ಕೆ ಅವರು ನಮ್ಮ ಅಲ್ಲಿ ತಮಿಳುನಾಡು MP ಅವ್ರದ್ದಲ್ಲ. ಯಾವ ಸೌಜನ್ಯ ಕೇಸಿನಿಂದ ಇಡೀ ಆ ಧರ್ಮಸ್ಥಳವನ್ನು ಅತಂತ್ರಗೊಳಿಸಿದ್ದಾರೆ. ಅಲ್ಲೊಂದಿಷ್ಟು ಕಿಡಿಗೇಡಿಗಳಿದಾರಲ್ಲ, ಅವರು ಇವತ್ತು ಅಲ್ಲಿ ಮಾಡ್ತಿರುವಂಥ ಕುತಂತ್ರಗಳು. ಅದೇ ಕೇಸಲ್ಲಿ ಇವತ್ತು ಸೋಷಿಯಲ್ ಮೀಡಿಯಾ ಇರ್ಬೋದು, ಅಲ್ಲೊಂದಿಷ್ಟು ಜನ ಬೇರೆ ಇರ್ಬೋದು, ಅಥವಾ ಸೌಜನ್ಯ ಕೇಸ ಹೋರಾಟ ಮಾಡುವಂಥ ಕೆಲವು ದುಷ್ಟಶಕ್ತಿಗಳಿರ್ಬೋದು, ಇನ್ನು ಯಾರೋ ಒಂದಿಷ್ಟು ಜನ ಹೇಳಿರೋದು ಬಿಟ್ಟರೆ ಇದನ್ನು ಬೇರೆ ಅರ್ಥದಲ್ಲಿ ಅಥವಾ ನಮ್ಮ ಪಕ್ಷದಲ್ಲೇ ಯಾರು ಇದ್ದಾರೆ ಕಿಡಿಗೇಡಿಗಳು ಅನ್ನೋದನ್ನ BJP ಅವರು ಬಿಂಬಿಸ್ತಾ ಇರೋದು ಭಾಳ ದುರಂತ ಆಗುತ್ತೆ. ನೀವು ಯಾರೋ ಹೇಳ್ತಾರೆ ಏನು ಅಂತ ಹೇಳಿ ಕೇರಳದಲ್ಲಿ ಅಸೆಂಬ್ಲಿಯಲ್ಲಿ ಆಯಿತು ಅಂತ ಹೇಳೋದು ಬರೀ ಸುಳ್ಳುಗಳಿವಲ್ಲ. ಯಾವುದೇ ಹೇಳೋದು ಇವೆಲ್ಲ ಪಾಕಿಸ್ತಾನ ಇದರಲ್ಲಿ TV ಬಂತು ಅಂತ ಹೇಳೋದು, ಇದನ್ನೆಲ್ಲ ಬಿಂಬಿಸೋದಂದರೆ ಅಂದರೆ ಜನರಿಗೆ ಪ್ರವೋಕ್ ಮಾಡ್ತಾ ಇದ್ದಾರೆ. ಅಂದರೆ ನೀವು ಈ ಥರ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ ಅನ್ನೋದು ಮಾತ್ರ ಹೇಳ್ತಾರೆ. ಅದಕ್ಕೆ ನಿನ್ನೆ ಮಾನ್ಯ ಸಚಿವರಾದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಉತ್ತರವನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಇದು ನೈಜ ಸ್ಥಿತಿಯನ್ನು ತರ್ತೀವಿ ಅಂತ ಹೇಳಿದ್ದಾರೆ. ಖಂಡಿತ ಆ ಭಾವನೆ ಇಟ್ಕೊಂಡು ಕೆಲಸ ಮಾಡಬೇಕು. ಸುಮ್ಮನೆ ರಾಜಕೀಯ ಬಿಂಬಿಸೋಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಇನ್ನೊಂದು ಕಡೆ ಹೋಗ್ಬಿಟ್ಟು ನಾವು ಇವತ್ತು ನಿಮ್ಮ ಏನು ಹೆಗ್ಡೆಯವ್ರ ಪರವಾಗಿದ್ವಿ, ಧರ್ಮಸ್ಥಳ ಪರ ಅಂದರೆ ನಾವೇನು ಬೇರೆಯವ್ರ ಪರವಾಗಿದ್ದೀವಾ? ಒಂದು ಧಾರ್ಮಿಕ ಕ್ಷೇತ್ರವನ್ನು ಅಪವಿತ್ರ ಮಾಡುವ ಇದರಲ್ಲಿ ನಾವು ಸಹ ಬಿಟ್ಕೊಡೋದಿಲ್ಲ. ನಾವು ಸಹ ಧರ್ಮಸ್ಥಳದ ಪರವಾಗೇ ಇದ್ದೀವಿ. ಈ ಥರ ಹೇಳಿಕೆಗಳನ್ನು BJP ಅವ್ರು ಬಿಡಬೇಕಂತ ನಾನು ಕೇಳ್ಕೊಳ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.